ಗುಡ್ ಮಾರ್ನಿಂಗ್. ನೀವು ಇಂತಹ ಸಮಯದಲ್ಲಿ ಮೌನವಾಗಿರುವುದನ್ನು ರೂಢಿಸಿಕೊಂಡರೆ ಜಗತ್ತೇ ನಿಮ್ಮ ಮುಂದೆ ತಲೆಬಾಗುತ್ತೆ. ಅತಿಯಾದ ಕೋಪ ಬಂದಾಗ, ಎರಡನೇದು ಅತಿಯಾದ ಭಾವನೆಗಳಿಗೆ ಒಳಗಾದಾಗ, ನಡೆದಿರುವ ಸಂಭಾಷಣೆಯ ಸಂಪೂರ್ಣ ಅರಿವು ನಮಗಿಲ್ಲದಿದ್ದಾಗ, ನಿಮ್ಮ ಶಬ್ದಗಳಿಂದ ಒಂದು ಸಂಬಂಧ ಹಾಳಾಗಬಹುದು ಎಂದೆನಿಸಿದಾಗ, ನಿಮ್ಮ ಶಬ್ದಗಳಿಂದ ಬೇರೆಯವರಿಗೆ ಅವಮಾನ ಆಗಬಹುದು ಎಂದು ಅರಿತಾಗ, ನೀವು ಮಾತನಾಡಿದರೆ ವಾದ ಪ್ರಾರಂಭವಾಗಬಹುದು ಎಂದು ನಿಮಗೆ ಅನಿಸಿದಾಗ, ನೀವು ಸುಮ್ಮನಿರುವುದರಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ ಎಂದು ನಿಮಗೆ ಅರಿವಾದಾಗ, ಇದು 7 ರೂಲ್ಸ್ಗಳು ಮಾತ್ರ ಇಲ್ಲಿವೆ. ಬಟ್ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಯಾವಾಗ ಸುಮ್ಮನಿದ್ದರೆ ಎಲ್ಲವೂ ಸಹಜವಾಗುತ್ತದೆ ಎಂದು.